ಪ್ರಭಾವ ಪದ್ಧತಿಯ 25ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 55ನೇ ಶ್ಲೋಕದಲ್ಲಿ, ವೇದಗಳಿಗೆ ರಕ್ಷಾಸ್ಥಾನವಾಗಿರುವ ಭಗವಂತನ ಪಾದಗಳನ್ನು ಕಾಪಾಡುವವಳು ಪಾದುಕಾದೇವಿ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಶಮದಮ ಗುಣದಾಂತೋದಂತ ವೈದೇಶಿಕಾನಾಂ ಶರಣಂ ಅಶರಣಾನಾಂ ಮಾದೃಶಾಂ ಮಾಧವಸ್ಯ ಪದಕಮಲಮಿದಂ ತೇ ಪಾದುಕೆ ರಕ್ಷ್ಯಮಾಸೀತ್ ಅನುದಯ ನಿಧನಾನಾಂ ಆಗಮಾನಾಂ ನಿಧಾನಂ. ಪಾದುಕೆ, ಹೇ ಪಾದುಕೆಯೇ, ಶಮದಮ ಗುಣ, ಕಣ್ಣು ಮುಂತಾದ ಇಂದ್ರಿಯಗಳನ್ನು ಮನಸ್ಸನ್ನು ಅಡಗಿಸುವುದೇನು, ದಯೆ ಮುಂತಾದ ಗುಣಗಳೇನು, ದಾಂತ ಉದಂತ ಭಕ್ತಿ ಏನು, ಇವುಗಳ ಸಮಾಚಾರಕ್ಕೆ ವೈದೇಶಿಕಾನಾಂ ಬೇರೆ ದೇಶದಲ್ಲಿ ಇರುವವರು, ಅಶರಣಾನಾಂ ಬೇರೆ ಕಾಪಾಡುವವರಿಲ್ಲದೆ ಇರುವವರು ಆದ, ಮಾದೃಶಾಂ ನಮ್ಮಂತಹವರಿಗೆ ಶರಣಂ ಕಾಪಾಡುವುದಾಗಿಯೂ, ಅನುದಯ ನಿಧನಾಂ ಉತ್ಪತ್ತಿ ನಾಶ ಇವುಗಳಿಲ್ಲದಿರುವ, ಆಗಮಾನಾಂ ವೇದಗಳಿಗೆ, ನಿಧಾನಂ ರಕ್ಷಾಸ್ಥಾನವಾಗಿರುವ, ಇದಂ ಮಾಧವಸ್ಯ ಈ ಭಗವಂತನ, ಪದಕಮಲಂ ಕಮಲದ ಹೂವಿನಂತಿರುವ ಪಾದವು, ತೇ ರಕ್ಷ್ಯಂ ನಿನಗೆ ಕಾಪಾಡಲರ್ಹವಾದುದಾಗಿ, ಆಸೀತ್ ಆಯಿತು. ಹೇ ಪಾದುಕೆಯೇ, ಕಣ್ಣು ಮುಂತಾದ ಬಾಹ್ಯೇಂದ್ರಿಯಗಳನ್ನು, ಮನಸ್ಸು ಮುಂತಾದ ಅಂತರಿಂದ್ರಿಯಗಳನ್ನು ಕೆಟ್ಟ ಮಾರ್ಗದಲ್ಲಿ ಹೋಗದಂತೆ ನಮಗೆ ಅಡಗಿಸಲು ಆಗಲಿಲ್ಲ. ನಮಗೆ ದಯೆ ಭಕ್ತಿ ಇವುಗಳೂ ಇಲ್ಲ. ಒಳ್ಳೆಯ ಗುಣಗಳು ಯಾವುವೂ ನಮ್ಮಲ್ಲಿ ಇಲ್ಲ. ಅದರ ಪ್ರಸ್ತಾಪವಿರುವ ಊರಿನಲ್ಲೂ ನಾವಿಲ್ಲ. ವೇದಗಳಿಂದ ಹೇಳಲ್ಪಟ್ಟ ಭಗವಂತನ ಪಾದಗಳು ನಮ್ಮನ್ನು ಕಾಪಾಡುತ್ತದೆ. ಆ ಪಾದವನ್ನು ನೀನು ಕಾಪಾಡುತ್ತೀಯೆ. ಅಂದರೆ ಅರ್ಚಾರೂಪದಲ್ಲಿ ಭಗವಂತನು ಇಲ್ಲದೆ ಹೋಗಿದ್ದರೆ ಜನಗಳಿಗೆ ಸ್ವಲ್ಪವೂ ಸೌಖ್ಯ ಉಂಟಾಗುವುದಿಲ್ಲ. ಆಳ್ವಾರ್ ಆಚಾರ್ಯರುಗಳಿಗಾಗಿಯೇ ಭಗವಂತನು ದೇವಾಲಯಗಳಲ್ಲಿ ನಿಂತಿದ್ದಾನೆ. ಆ ಭಗವಂತನು ಜೀವಂತನಾದವನು ಎಂಬುದನ್ನು ಸಾವಿರದಲ್ಲೊಬ್ಬರು, ಅಷ್ಟೇ ಏಕೆ ಲಕ್ಷದಲ್ಲೊಬ್ಬರು ನೆನೆಯೋದು ಕಷ್ಟ ಅಂತಾನೆ ಹೇಳ್ಬೋದು ಅಂತಾರೆ ದೇಶಿಕರು. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಮನೆಯಲ್ಲಿ ದೇವರ ನೈವೇದ್ಯಕ್ಕೆ ಅಂತ ಒಂದು ಸಕ್ಕರೆ ಪೊಂಗಲ್ನೋ ಅಥವಾ ಸಜ್ಜಿಗೆನೋ ಮಾಡ್ತೀವಿ. ಅದನ್ನು ಮಾಡೋವಾಗ ದೇವರಿಗಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀವಿ. ಆದರೆ ಮನೆಯಲ್ಲಿ ಇರುವ ನಮ್ಮ ಬಂಧುಗಳ ಇಷ್ಟ ಕಷ್ಟ ನೋಡ್ಕೊಂಡು ಮಾಡ್ತೀವಿ. ಅಂದರೆ ನಮ್ಮ ಮನೆಯಲ್ಲಿ ಇರುವವರಿಗೆ ಇಷ್ಟವಾದ ಪದಾರ್ಥಗಳನ್ನು ಧಾರಾಳವಾಗಿ ಹಾಕಿ, ಇಷ್ಟ ಇಲ್ಲದೆ ಇರೋ ಪದಾರ್ಥಗಳನ್ನು ಹಾಕಿದ್ರೂ ಸ್ವಲ್ಪನೇ ಹಾಕಿ ಮಾಡ್ತೀವಿ. ಈಗ ನಾವು ಯಾರಿಗಾಗಿ ಮಾಡಿದ ಹಾಗಾಯಿತು? ದೇವರ ಹೆಸರು ಹೇಳಿ ನಮ್ಮ ಮನೆಯಲ್ಲಿರೋರಿಗೋಸ್ಕರ ಮಾಡಿದ್ವಿ. ಹೋಗಲಿ, ನೈವೇದ್ಯ ಆದ ನಂತರವಾದರೂ ಭಗವಂತ ಇದನ್ನು ಸ್ವೀಕರಿಸಿದ್ನ ಇಲ್ವಾ ಅಂತ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಷ್ಟೇ ಏಕೆ, ದೇವಾಲಯಗಳಲ್ಲಿ ಅರ್ಚಕರು, ಪರಿಚಾರಕರು, ಧರ್ಮದರ್ಶಿಗಳು, ದೇವಾಲಯಕ್ಕೆ ಬಂದ ಭಕ್ತರು, ಹೀಗೆ ಇವರಲ್ಲಿ ಯಾರೊಬ್ಬರೂ ಭಗವಂತನ ಸುಖವನ್ನು ನೆನೆಸ್ಕೊಳ್ಳೋದಿಲ್ಲ. ಲಕ್ಷಕ್ಕೆ ಒಬ್ಬರು ಯಾರೋ ಮಹಾತ್ಮರು ಹೀಗೆ ಎಲ್ಲರೂ ನಿನ್ನ ಸುಖವನ್ನು ನೆನೆಯಲಿಲ್ವಲ್ಲ ಅಂತ ದುಃಖಿಸ್ತಾರೆ. ಅಂತಹ ಮಹಾತ್ಮರಿಗಾಗಿಯೇ ದೇವರು ದೇವಾಲಯಗಳಲ್ಲಿ ಕರುಣೆಯಿಂದ ನಿಂತಿದ್ದಾನೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.